ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ 2ನೇ ತರಗತಿಯ ಪಠ್ಯಪೋಷಕ ಅಧ್ಯಯನವಾದಂತಹ ರಮ್ಯ ಸೃಷ್ಟಿಯನ್ನ ನೋಡ್ತಾ ಹೋಗೋಣ. ರಮ್ಯ ಸುಂದರ ಸೃಷ್ಟಿ ಪ್ರಕೃತಿ. ನಮ್ಮ ಕಣ್ಮುಂದೆ ಇರ್ತಕ್ಕಂಥ ಪ್ರಕೃತಿ ಎಷ್ಟು ಸುಂದರವಾಗಿದೆ. ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಮನುಷ್ಯರು ಕೂಡ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದಾರೆ. ಒಟ್ಟಾರೆ ಪ್ರಕೃತಿ ಇವೆಲ್ಲದರಿಂದ ಕೂಡಿಕೊಂಡಿರುವಂತ ಮನುಷ್ಯರು, ಪ್ರಾಣಿಗಳು, ಪಶುಗಳು, ಪಕ್ಷಿಗಳು, ಜಲಚರಗಳು, ಗಿಡಮರಗಳು ಇವೆಲ್ಲದರಿಂದ ತುಂಬಿಕೊಂಡು ಪ್ರಕೃತಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅನ್ನುವುದನ್ನ ಮಧುರ ಚೆನ್ನ ಅಂತಕ್ಕಂಥ ಕವಿಯು ರಮ್ಯ ಸೃಷ್ಟಿ ಅನ್ನುವಂತಹ ಪದ್ಯದಲ್ಲಿ ಬಹಳ ಸೊಗಸಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ. ಪದ್ಯವನ್ನ ನೋಡೋದಕ್ಕಿಂತ ಮುಂಚಿತವಾಗಿ ಕವಿ ಪರಿಚಯವನ್ನ ಒಂದು ಬಾರಿ ನೋಡ್ಬಿಡೋಣ. ಮಧುರ ಚೆನ್ನ. ಮಧುರ ಚೆನ್ನ ಅಂದ ತಕ್ಷಣ ನಮಗೆ ನೆನಪಾಗುವಂಥದ್ದು ಪ್ರಕೃತಿ ಗೀತೆಗಳು. ಪ್ರಕೃತಿಯ ಬಗ್ಗೆ ಮಧುರ ಚೆನ್ನ ಅವರಿಗೆ ಬಹಳ ಪ್ರೀತಿ, ವಾತ್ಸಲ್ಯ ಮತ್ತು ಮಮತೆ. ಪಕ್ಷಿಗಳ ಬಗ್ಗೆ ಹೇಗೆ ಸಲಿಮಲಿ ಅವರಿಗೆ ಬಹಳ ಪ್ರೀತಿ ಇತ್ತೋ, ಹಾಗೆ ಪ್ರಕೃತಿಯ ಬಗ್ಗೆ ಬಹಳ ಒಲವನ್ನು ಹೊಂದಿರತಕ್ಕಂತ ಕವಿ ಮಧುರ ಚೆನ್ನ ಅವರು. ಪ್ಯಾರಾಮಿಡಿಗಿರುವ ವಿದ್ಯಾರ್ಥಿಗಳೇ, ಮಧುರ ಚೆನ್ನ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದ ಚನ್ನಮಲ್ಲಪ್ಪ ಹಲಸಂಗಿಯವರು ಕ್ರಿಸ್ತಶಕ 1903 ಜನಿಸಿದರು. ಇವರು ವಿಜಯಪುರ ಜಿಲ್ಲೆ ಹಿಂಡಿ ತಾಲೂಕಿನ ಹಲಸಂಗಿ ಗ್ರಾಮದವರು. ನೆಕ್ಸ್ಟ್ ಪ್ರಾರಂಭ ಮಾಡೋ ವಿದ್ಯಾರ್ಥಿಗಳೇ, ಎರಡನೇ ಪ್ಯಾರ. ಇವರು ಪೂರ್ವರಂಗ, ಪೂರ್ವಯೋಗದ ಪಥದಲ್ಲಿ, ಕಾಳರಾತ್ರಿ, ಬೆಳಗು, ನನ್ನನಲ್ಲ, ಕನ್ನಡದ ಕುಲಗುರು ವಿದ್ಯಾರಣ್ಯ ಎಂಬ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇದಿಷ್ಟು ಇವರ ಪರಿಚಯ ವಿದ್ಯಾರ್ಥಿಗಳೇ. ಇನ್ನು ಪದ್ಯಭಾಗವನ್ನು ನಾವು ನೋಡ್ತಾ ಹೋಗೋಣ. ಮಹಾಕಾಶ ಶಿರದ ಮೇಲೆ ಪೃಥ್ವಿ ರಮ್ಯ ಮುಂದೆ, ಬಾನು ಭೂಮಿ ಹಪ್ಪಿದಲ್ಲಿ, ಏನು ರಮ್ಯ ದೂರದಲ್ಲಿ, ಏನು ರಮ್ಯ ದೂರದಲ್ಲಿ, ಪ್ರಭಾಮಯನು ವಿಭಾಕರನು ನಭಾಂಗಣದಿ ವಿರಾಜಿಪನು, ಪ್ರಭಾಮಯನು ವಿಭಾಕರನು ನಭಾಂಗಣದಿ ವಿರಾಜಿಪನು, ಹಾಲು ಮೋಡ ಹಲ್ಲಿ ಇಲ್ಲಿ, ನೀಲ ಗಗನ ಹಲ್ಲಿ ಇಲ್ಲಿ, ನೀಲ ಗಗನ ಹಲ್ಲಿ ಇಲ್ಲಿ, ಹೊನ್ನ ಬಿಸಿಲು ಸೋಷಿ ಸೋಷಿ ರನ್ನ ನೆಲದಿ ಹಾಸಿ ಹಾಸಿ, ತರುವು ಹಸಿರು ಮರವು ಹಸಿರು, ಮೆರೆವ ಹುಲ್ಲು ಹಚ್ಚ ಹಸಿರು, ಮರದ ಸಾಲು ಮೇವ ಮೇಕೆ, ತೆರೆದ ಹಕ್ಕಿ ಏನು ಚೆಲುವು, ಎತ್ತು ಹೆಮ್ಮೆ ಆಡು ಹಾವು, ಚಿತ್ತಗೊಟ್ಟು ಮೇವ ಠೀವು, ಹೆಣ್ಣು ಗಂಡು ಕೂಸು ಕೊನ್ನಿ, ದಿನ್ನಿ ದಿಬ್ಬ ಹಾದಿ ಬೀದಿ, ಏನು ಚಂದ ಏನು ಚೆಲುವು, ಏನು ಬೇಕು ಇದಕ್ಕೂ ಮಿಗಿಲು, ಮಹಾಕಾಶ ಶಿರದ ಮೇಲೆ ಪೃಥ್ವಿ ರಮ್ಯ ಮುಂದೆ, ಬಾನು ಭೂಮಿ ಅಪ್ಪಿದಲ್ಲಿ, ಏನು ದೂರ ರಮ್ಯದಲ್ಲಿ. ವಿದ್ಯಾರ್ಥಿಗಳೇ, ಹೀಗೆ ನೀವು ರಾಗಬದ್ಧವಾಗಿ ಇಡೀ ಪದ್ಯಭಾಗವನ್ನು ನೀವು ಕಂಠಪಾಠ ಮಾಡಬೇಕು. ಪದ್ಯಭಾಗವನ್ನ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಹಾಗೆ ಇದ್ರ ಭಾವಾನುವಾದ ಕೂಡ ನೀವು ಬರಿತಾ ಹೋಗ್ಬೇಕು ಕಚ್ಚ ಒಳಗಡೆ. ನಾ ಹೇಳಿದ್ದನ್ನು ಕೇಳಿಸ್ಕೊಂಡು ನೀವು ಆಮೇಲೆ ಭಾವಾನುವಾದ ಕಚ್ಚ ಒಳಗಡೆ ಸ್ವಲ್ಪ ಬರಿಬೇಕು. ಮಹಾಕಾಶ ಶಿರದ ಮೇಲೆ ಪೃಥ್ವಿ ರಮ್ಯ ಮುಂದೆ, ಬಾನು ಭೂಮಿ ಅಪ್ಪಿದಲ್ಲಿ, ಏನು ರಮ್ಯ ದೂರದಲ್ಲಿ. ಪದಗಳ ಅರ್ಥವನ್ನ ಗಮನಿಸುವುದಾದರೆ, ಶಿರ ತಲೆ, ಪೃಥ್ವಿ ಭೂಮಿ, ರಮ್ಯ ಸುಂದರ, ಬಾನು ಭೂಮಿ. ಜೋಡಿ ನುಡಿ ಬರಿಬೇಕು, ವ್ಯಾಕರಣಾಂಶ ಜೋಡಿ ನುಡಿ.
ಮಹಾಕಾಶ ಇದನ್ನು ಬಿಡಿಸಿ ಸಂಧಿ ಮಾಡಂದ್ರೆ ಮಾಡ್ಬೇಕು. ಮಹಾಕಾಶ ಸಮಾನಾರ್ಥಕ ಚಿಹ್ನೆ, ಮಹಾ ಪ್ಲಸ್ ಆಕಾಶ ಸವರ್ಣ ದೀರ್ಘ ಸಂಧಿ ಅಂತ ಬರೀಬೇಕು. ನೋಡಿ, ಮಹಾಕಾಶ ಶಿರದ ಮೇಲೆ. ಮಹಾಕಾಶ ವಿಶಾಲವಾದ ಆಕಾಶ, ವಿಸ್ತಾರವಾದಂತಹ ಆಕಾಶ ಎಲ್ಲಿದೆ? ಶಿರ, ತಲೆಯ ಮೇಲಿದೆ. ನಮ್ಮ ತಲೆಯ ಮೇಲೆ ವಿಶಾಲವಾದಂತಹ ಆಕಾಶ ಇದೆ. ಆಹಾ ಪೃಥ್ವಿ ರಮ್ಯ ಮುಂದೆ. ಮುಂದೆ ನಮ್ಮ ಕಣ್ಮುಂದೆ ಏನಿದೆ? ಸುಂದರವಾದಂತಹ ಪ್ರಕೃತಿ ಇದೆ, ಭೂಮಿ ಇದೆ. ನಮ್ಮ ತಲೆಯ ಮೇಲೆ ಇರುವಂತಹ ವಿಶಾಲವಾದಂತಹ ಆಕಾಶ ಮತ್ತು ನಮ್ಮ ಕಣ್ಣು ಮುಂದೆ ಇರುವಂತಹ ಸುಂದರವಾದಂತಹ ಭೂಮಿ, ಇವೆರಡು ಭಾನುಭೂಮಿ ಅಪ್ಪಿದಲ್ಲಿ ಏನೋ ರಮ್ಯ ದೂರದಲ್ಲಿ. ಈ ಆಕಾಶ ಮತ್ತು ಭೂಮಿ ದೂರದಲ್ಲಿ ಒಂದಕ್ಕೊಂದು ಅಪ್ಪಿಕೊಂಡಿರುವಂತೆ ಬಹಳ ಸುಂದರವಾಗಿ ಕಾಣ್ತಾ ಇವೆ ಅಂತ ಹೇಳ್ತಾನೆ ಕವಿ. ನೋಡ್ಬೇಕು ವಿದ್ಯಾರ್ಥಿಗಳು, ನೀವು ದೂರದಲ್ಲಿ ನೋಡ್ತಾ ಇರ್ತೀರಿ, ಪ್ರಕೃತಿಯನ್ನ ವೀಕ್ಷಣೆ ಮಾಡುತ್ತಿರುವಾಗ ದೂರದಲ್ಲಿ ಆಕಾಶ ಭೂಮಿ ಎರಡು ಒಂದಕ್ಕೊಂದು ಅಪ್ಪಿಕೊಂಡಿದವ ಅನ್ನುವ ರೀತಿಯಲ್ಲಿ ನಮಗೆ ಕಂಗೊಳಿಸ್ತದೆ, ಬಹಳ ದೂರದಲ್ಲಿ. ಅದನ್ನೇ ಇಲ್ಲಿ ಹೇಳ್ತಾರೆ. ಸರಳವಾಗಿ ಇದರ ಅನುವಾದವನ್ನ ಅಥವಾ ಸಾರಾಂಶವನ್ನ ಗಮನಿಸುವುದಾದರೆ, ನಮ್ಮ ತಲೆಯ ಮೇಲೆ ಇರುವ ವಿಶಾಲವಾದ ಆಕಾಶ ಮತ್ತು ನಮ್ಮ ಕಣ್ಣ ಮುಂದೆ ಇರುವಂತಹ ಸುಂದರವಾದಂತಹ ಭೂಮಿಯು, ಇವೆರಡು ದೂರದಲ್ಲಿ ಒಂದಕ್ಕೊಂದು ಅಪ್ಪಿಕೊಂಡಿರುವಂತೆ ಬಹಳ ಸುಂದರವಾಗಿ ಕಾಣುತ್ತಿವೆ ಎಂದು ಕವಿಯು ಹೇಳಿದ್ದಾರೆ. ಇದನ್ನ ಈ ತರ ಬರೀಬೇಕು ವಿದ್ಯಾರ್ಥಿಗಳು. ಮುಂದುವರಿದು, ಪ್ರಭಾಮಯನು ವಿಭಾಕರನು ನಭಾಂಗಣದಿ ವಿರಾಜಿಪನು, ಹಾಲು ಮೋಡ ಅಲ್ಲಿ ಇಲ್ಲಿ ನೀಲ ಗಗನ ಅಲ್ಲಿ ಇಲ್ಲಿ. ಪ್ರಭೆ ಅಂದ್ರೆ ಬೆಳಕು, ವಿಭಾಕರ ಅಂದ್ರೆ ಸೂರ್ಯ, ನಭ ಅಂದ್ರೆ ಆಕಾಶ, ವಿರಾಜಿಪ ರಾರಾಜಿಸು. ನೋಡಿ ಇಲ್ಲಿ ಪ್ರಭಾಮಯನು ವಿಭಾಕರ. ಪ್ರಭಾ ಬೆಳಕು, ಬೆಳಕನ್ನ ಕೊಡುವಂತಹ ಸೂರ್ಯನು ಇಡೀ ಪ್ರಕೃತಿಗೆ, ಇಡೀ ಭೂಮಿಗೆ ಬೆಳಕನ್ನ ಕೊಡುವಂತಹ ಸೂರ್ಯನು ನಭಾಂಗಣದ ವಿರಾಜಿಪನು, ಆಕಾಶದ ಅಂಗಳದಲ್ಲಿ ರಾರಾಜಿಸುತ್ತಿದ್ದಾನೆ. ಈ ಪ್ರಕೃತಿಗೆ ಬೆಳಕನ್ನು ಕೊಡುವಂತಹ ಸೂರ್ಯನು ಆಕಾಶದ ಅಂಗಳದಲ್ಲಿ ರಾರಾಜಿಸುತ್ತಿದ್ದಾನೆ. ಹಾಲು ಮೋಡ ಅಲ್ಲಿ ಇಲ್ಲಿ ಅವನೊಂದಿಗೆ, ಅದರೊಂದಿಗೆ ಹಾಲಿನಂತಹ ಮೋಡಗಳು ಚದುರಿ ಹೋಗುತ್ತಿದ್ದವು. ನೀಲ ಗಗನ ಅಲ್ಲಿ ಇಲ್ಲಿ, ಆಕಾಶವೂ ಕೂಡ ಬಹಳ ನೀಲಿ ಬಣ್ಣದಾಗಿ ಕಂಗೊಳಿಸುತ್ತಿತ್ತು ಅಂತ ಹೇಳ್ತಾರೆ. ಸರಳವಾದ ಇದರ ಅನುವಾದವನ್ನ ಗಮನಿಸುವುದಾದ್ರೆ ವಿದ್ಯಾರ್ಥಿಗಳೇ ಬರೆದುಕೊಳ್ಬೇಕು. ಇಡೀ ಭೂಮಿಗೆ ಬೆಳಕನ್ನು ಸೂಸುವ ಸೂರ್ಯನು ಆಕಾಶದ ಅಂಗಳದಲ್ಲಿ ರಾರಾಜಿಸುತ್ತಿದ್ದಾನೆ. ಅವನೊಂದಿಗೆ ಹಾಲಿನಂತಹ ಮೋಡಗಳು ಅಲ್ಲಲ್ಲಿ ಕಂಗೊಳಿಸುತ್ತಿದ್ದವು. ಅಲ್ಲದೆ ಆಕಾಶವು ನೀಲಿ ಬಣ್ಣದಾಗಿ ಕಂಗೊಳಿಸುತ್ತಿತ್ತು ಎಂದು ಕವಿಯು ವರ್ಣಿಸಿದ್ದಾರೆ. ಹೊನ್ನ ಬಿಸಿಲು ಸೂಸಿ ಸೂಸಿ ರನ್ನ ನೆಲದಿ ಹಾಸಿ ಹಾಸಿ, ತರುವು ಹಸಿರು ಮರವು ಹಸಿರು ಮೆರೆವ ಹುಲ್ಲು ಹಚ್ಚ ಹಸಿರು. ಪದಗಳ ಅರ್ಥವನ್ನ ನೋಡೋದಾದ್ರೆ, ಹೊನ್ನ ಬಂಗಾರ, ರನ್ನ ಪದದ ತಸ್ತಮ ರೂಪ ರತುನ, ರನ್ನ ಪದದ ತದ್ಭವ ರೂಪ ರತುನ. ತರುವು ಅಂದ್ರೆ ಮರಗಿಡಗಳು, ಮೆರೆ ಅಂದ್ರೆ ಶೋಭಿಸು, ವಿಜೃಂಭಿಸು. ಹೊನ್ನ ಬಿಸಿಲು ಸೂಸಿ ಸೂಸಿ, ಸೂರ್ಯನ ಬಂಗಾರದ ಕಿರಣಗಳು
ಭೂಮಿಯ ಮೇಲೆ ಬಿದ್ದಾಗ ಹೇಗೆ ಕಾಣ್ತಾ ಇತ್ತು ಅಂತ ಹೇಳ್ತಾನ, ರತ್ನ ನೆಲದಿ ಹಾಸಿ ಹಾಸಿ, ರತ್ನದ ನೆಲದ ಮೇಲೆ ಹಾಸಿದಂತೆ ಕಾಣ್ತಾ ಇತ್ತು. ಸೂರ್ಯನ ಬಂಗಾರದ ಕಿರಣಗಳು ಭೂಮಿಯ ಮೇಲೆ ಬಿದ್ದಾಗ ನೆಲವು ರತ್ನಮಯವಾಗಿ ಕಾಣ್ತಾ ಇತ್ತು. ನೆಲಕ್ಕೆ ರತ್ನವನ್ನೇ ಹಾಸಿದಂತೆ ಕಾಣ್ತಾ ಇತ್ತು ಅಂತ ಕವಿ ಹೇಳ್ತಾನೆ. ತರುವು ಹಸಿರು, ಮರವು ಹಸಿರು, ಗಿಡ ಮರಗಳು ಕೂಡ ಹಚ್ಚ ಹಸಿರಾಗಿ ಕಾಣುತ್ತವೆ. ನೋಡ್ಬೋದು, ಬೆಳಗಿನ ಸಮಯದಲ್ಲಿ ಗಿಡ ಮರಗಳು ಹಚ್ಚ ಹಸಿರಾಗಿ ಕಾಣ್ತವೆ, ರಾತ್ರಿ ಸಮಯದಲ್ಲಿ ಕಾಣುವುದಿಲ್ಲ. ಸೂರ್ಯೋದಯದ ನಂತರದ ಪ್ರಕೃತಿ ಸೌಂದರ್ಯವನ್ನ ಇಲ್ಲಿ ವರ್ಣಿಸ್ತಾನೆ ಕವಿ. ಸೂರ್ಯಾಸ್ತದ ನಂತರದಲ್ಲಿರ್ತಕ್ಕಂಥ ಪ್ರಕೃತಿ ಸೌಂದರ್ಯ ಅಲ್ಲ ಇದು. ಸರಳವಾದಂತಹ ಅನುವಾದವನ್ನ ಗಮನಿಸೋದಾದ್ರೆ, ಸೂರ್ಯನ ಬಂಗಾರದ ಕಿರಣಗಳು ಭೂಮಿಯ ಮೇಲೆ ಸೂಸಿದಾಗ ಅಲ್ಲಿ ರತ್ನದ ನೆಲದಂತೆ ಆ ಭೂಮಿಯು ಕಂಗೊಳಿಸುತ್ತಿತ್ತು. ಅಲ್ಲದೆ ಗಿಡ ಮರಗಳು ಹಚ್ಚ ಹಸಿರಾಗಿ ಕಾಣುತ್ತಿದ್ದವು. ಅಲ್ಲದೆ ಹುಲ್ಲು ಹಚ್ಚ ಹಸಿರಾಗಿ ಕಂಗೊಳಿಸುತ್ತಿತ್ತು ಎಂದು ಕವಿಯು ವರ್ಣಿಸಿದ್ದಾರೆ. ಇಲ್ಲಿ ಏನಂತನಪ್ಪ ಕವಿ ಅಂತಂದ್ರೆ, ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಗಿಡ ಮರಗಳು, ಹುಲ್ಲು ಹೇಗೆ ಕಂಗೊಳಿಸ್ತಾ ಇತ್ತು ಅನ್ನುವುದನ್ನ ಇಲ್ಲಿ ವರ್ಣಿಸ್ತಾ ಹೋಗ್ತಾರೆ. ಮರದ ಸಾಲು ಮೇವ ಮೇಕೆ, ತೆರೆದ ಹಕ್ಕಿ ಏನು ಚಲುವು, ಎತ್ತು ಎಮ್ಮೆ ಆಡು ಆವು, ಚಿತ್ತಗೊಟ್ಟು ಮೇವ ಠೀವು. ಪದಗಳ ಅರ್ಥವನ್ನು ಗಮನಿಸುವುದಾದರೆ, ಹಕ್ಕಿ ಅಂದ್ರೆ ಪಕ್ಷಿ ಅಂತ ಅರ್ಥ, ಆವು ಅಂದ್ರೆ ಆಕಳು ಅಂತ ಅರ್ಥ, ಚಿತ್ತ ಅಂದ್ರೆ ಮನಸ್ಸು, ಠೀವು ಅಂದ್ರೆ ರೀತಿ, ಆಡು ಅಂದ್ರೆ ಮೇಕೆ. ನೋಡಿ ವಿದ್ಯಾರ್ಥಿಗಳೇ, ಸೂರ್ಯೋದಯದ ನಂತರದಲ್ಲಿ ಕೇವಲ ಪ್ರಕೃತಿ ಅಷ್ಟೇ ಸುಂದರವಾಗಿ ಕಾಣ್ತಾ ಇಲ್ಲ, ಪ್ರಕೃತಿಯಲ್ಲಿ ವಾಸ ಮಾಡುವಂತ ಪ್ರತಿಯೊಂದು ಜೀವರಾಶಿಗಳು ಕೂಡ ಎಷ್ಟು ಸುಂದರವಾಗಿ ಕಂಗೊಳಿಸ್ತಾ ಇದ್ವು ಅನ್ನುವುದನ್ನು ಕವಿ ಹೇಳ್ತಾನೆ. ಮರದ ಸಾಲು ಮೇವ ಮೇಕೆ. ಸೂರ್ಯೋದಯದ ನಂತರ ಪ್ರಕೃತಿಯಲ್ಲಿ ಇರುವಂತಹ ಮರದ ಎಲೆಗಳನ್ನ ಮೇಯುವುದರಲ್ಲಿ ಮೇಕೆಯು ನಿರತವಾಗಿತ್ತು, ಅದು ಕೂಡ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ಸೂರ್ಯೋದಯದ ಸಮಯದಲ್ಲಿ ಆ ಮೇಕೆಗಳು ಏನ್ ಮಾಡ್ತಾ ಇದ್ವಪ್ಪ ಅಂದ್ರೆ, ಗಿಡಕ್ಕೆ ಕಾಲು ಕೊಟ್ಟು ಆ ಮರದಲ್ಲಿರ್ತಕ್ಕಂಥ ಎಲೆಗಳನ್ನ, ಅಲ್ಲಿರ್ತಕ್ಕಂಥ ಇನ್ನಿತರ ಬಳ್ಳಿಗಳನ್ನ ಮೈತಾ ಇತ್ತು. ಅದನ್ನೇ ಕವಿ ವರ್ಣಿಸ್ತಾನೆ. ತೆರೆದ ಹಕ್ಕಿ ಏನು ಚಲುವು. ಸೂರ್ಯೋದಯದ ನಂತರ ಆಹಾರವನ್ನ ಅರಿಸಿಕೊಂಡು ಪಕ್ಷಿಯು ರೆಕ್ಕೆಯನ್ನ ಬಡಿಯುತ್ತಾ ಹಾರಾಟ ನಡೆಸ್ತಾ ಇತ್ತು, ಎಷ್ಟು ಸುಂದರವಾಗಿದೆ ಅಂತ ಕವಿ ಹೇಳ್ತಾನೆ. ಎತ್ತು ಎಮ್ಮೆ ಆಡು ಆವು, ಎತ್ತು ಎಮ್ಮೆ ಆಡು ಆಕಳು, ಚಿತ್ತಗೊಟ್ಟು ಮೇವಟೀವು. ಬಹಳ ಮನಸ್ಸು ಕೊಟ್ಟು ಮೇಯುತ್ತಿರುವಂತಹ ರೀತಿಯು ಬಹಳ ಸುಂದರವಾಗಿತ್ತು ಅಂತ ಕವಿ ಹೇಳ್ತಾನೆ. ಸರಳವಾದ ಇದರ ಅನುವಾದವನ್ನ ಗಮನಿಸೋದಾದ್ರೆ ವಿದ್ಯಾರ್ಥಿಗಳಿಗೆ ಕಚ್ಚ ಒಳಗಡೆ ಬರ್ಕೋಬೇಕು. ಸೂರ್ಯೋದಯದ ನಂತರ ಪ್ರಕೃತಿಯಲ್ಲಿನ ಮರದ ಸಾಲುಗಳಲ್ಲಿ ಇರುವಂತಹ ಹುಲ್ಲನ್ನ ಮೇಕೆಯು ಮೇಯುತ್ತಿತ್ತು. ಅಲ್ಲದೆ ಪಕ್ಷಿಯು ರೆಕ್ಕೆಯನ್ನ ಬೆಚ್ಚಿಕೊಂಡು ಆಕಾಶದ ತರಕ್ಕೆ ಹಾರಾಡುತ್ತಿರುವ ಚಲುವು ಬಹಳ ಸುಂದರವಾಗಿತ್ತು. ಎತ್ತು ಎಮ್ಮೆ ಆಡು ಆಕಳು ಇವೆಲ್ಲವೂ ಮನಸ್ಸು ಕೊಟ್ಟು ಆಹಾರವನ್ನ ಮೇಯುತ್ತಿರುವಂತಹ ರೀತಿ ಮನಮೋಹಕವಾಗಿತ್ತು ಎಂದು ಕವಿಯು ವರ್ಣಿಸಿದ್ದಾನೆ. ಇನ್ನೊಂದು ಬಾರಿ ಮರದ ಸಾಲು ಇದೆಯಲ್ಲ, ಅದರದ್ದು ಇನ್ನೊಂದು ಬಾರಿ ಸರಳವಾದ ಅನುವಾದವನ್ನು ಗಮನಿಸೋದಾದ್ರೆ, ಸೂರ್ಯೋದಯದ ನಂತರ ಪ್ರಕೃತಿಯಲ್ಲಿನ ಮರದ ಸಾಲುಗಳನ್ನ ಮೇಯಲು ಅಥವಾ ಮರದ ಸಾಲುಗಳಿರ್ತಕ್ಕಂಥ ಹುಲ್ಲುಗಳನ್ನ ಮೇಕೆಯು ಮೇಯ್ತಾ ಇದ್ದುವ ಮೇಯುತ್ತಿರುವಂತಹ ರೀತಿಯು, ಅಲ್ಲದೆ ಹಕ್ಕಿಯು ರೆಕ್ಕೆಯನ್ನ ಬಿಚ್ಚಿಕೊಂಡು ಆಕಾಶದ ತರಕ್ಕೆ ಹಾರಾಡುತ್ತಾ ಆಹಾರವನ್ನ ಹುಡುಕಿಕೊಂಡು ಹೋಗುವಂತ ರೀತಿಯು ಬಹಳ ಸುಂದರವಾಗಿತ್ತು.
ಎತ್ತು, ಎಮ್ಮೆ, ಆಡು, ಆಕಳು ಇವೆಲ್ಲ ಪ್ರಾಣಿಗಳು ಚಿತ್ತ ಕೊಟ್ಟು ಮನಸ್ಸು ಕೊಟ್ಟು ಮೇಯುತ್ತಿರುವಂತಹ ರೀತಿಯು ಮನಮೋಹಕವಾಗಿತ್ತು ಎಂದು ಕವಿ ವರ್ಣಿಸಿದ್ದಾರೆ. ಹೆಣ್ಣು ಗಂಡು ಕೂಸು ಕುನ್ನಿ ದಿನ್ನಿ ದಿಬ್ಬ ಹಾದಿ ಬೀದಿ ಏನು ಚಂದ ಏನು ಚಲವು ಏನು ಬೇಕು ಇದಕ್ಕೂ ಮಿಗಿಲು. ಹೆಣ್ಣು ಗಂಡು ಜೋಡಿ ನುಡಿ, ಕೂಸು ಕುನ್ನಿ ಇದು ಕೂಡ ಜೋಡಿ ನುಡಿ, ದಿನ್ನಿ ದಿಬ್ಬ ಇದು ಕೂಡ ಜೋಡಿ ನುಡಿ. ದಿನ್ನಿ ಅಂದ್ರೆ ಏನು, ದಿಬ್ಬ ಅಂದ್ರೆ ಎಪ್ಪ. ದಿನ್ನಿ ಅಂದ್ರೆ ಎತ್ತರ, ದಿಬ್ಬ ಅಂದ್ರೆ ತಗ್ಗು. ಹಾದಿ ಬೀದಿ ಇದು ಕೂಡ ಜೋಡಿ ನುಡಿ. ದಿನ್ನಿ ದಿಬ್ಬ ಇದು ದಿನ್ನಿ ದಿಬ್ಬ ಜೋಡಿ ನುಡಿ, ಹಾದಿ ಬೀದಿ ಕೂಡ ಜೋಡಿ ನುಡಿ. ಹೆಣ್ಣು ಗಂಡು ಕೂಸು ಕುಟ್ಟಿ, ಕೇವಲ ಮರದ ಸಾಲುಗಳು, ಆಕಳು, ಹಸು ಮಾತ್ರವಲ್ಲ, ಮನುಷ್ಯ ಪ್ರಾಣಿಯು ಕೂಡ ಎಷ್ಟು ಸುಂದರವಾಗಿ ಕಾಣ್ತಾ ಇದ್ದ ಅಂತ ಹೇಳ್ತಾರೆ ಕವಿ. ಪ್ರಕೃತಿಯ ಸೂರ್ಯೋದಯದ ನಂತರ ಪ್ರಕೃತಿಯ ಸೌಂದರ್ಯವನ್ನ ಹೇಳ್ತಾ ಮನುಷ್ಯರ ಇರುವಿಕೆಯ ರೀತಿಯನ್ನು ಕೂಡ ವರ್ಣಿಸ್ತಾ ಹೋಗ್ತಾನ. ಸೂರ್ಯೋದಯದ ನಂತರ ಪ್ರಕೃತಿಯಲ್ಲಿ ವಾಸ ಮಾಡುವಂತಹ ಹೆಣ್ಣು ಗಂಡು ಕೂಸು ಕುನ್ನಿಗಳು ಬಹಳ ಸುಂದರವಾಗಿ ಕಂಗೊಳಿಸುತ್ತಿದ್ದು ಅಥವಾ ಬಹಳ ಮನಮೋಹಕವಾಗಿ ಕಾಣ್ತಾ ಇದ್ದು. ಅಲ್ಲದೆ ಪ್ರಕೃತಿಯಲ್ಲಿ ಇರುವಂತಹ ಪ್ರಕೃತಿಯ ಆದಿಬೀದಿಯಲ್ಲಿರುವಂತಹ ತಗ್ಗುದಿನ್ಯಗಳು ಬಹಳ ಮನಮೋಹಕವಾಗಿ ಕಾಣುತ್ತಿದ್ದವು. ಎಷ್ಟೊಂದು ಸುಂದರವಾಗಿ ಕಾಣ್ತಾ ಇದ್ದವು. ಇಂತಹ ಪ್ರಕೃತಿಯ ಸೌಂದರ್ಯಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ನಮಗೆ ಏನು ಬೇಕು ಅಂತ ಕವಿ ಹೇಳ್ತಾರೆ. ಸರಳವಾದ ಅನುವಾದವನ್ನ ಗಮನಿಸುವುದಾದ್ರೆ, ಸೂರ್ಯೋದಯದ ನಂತರ ಪ್ರಕೃತಿಯಲ್ಲಿರುವಂತಹ ಅಥವಾ ಪ್ರಕೃತಿಯಲ್ಲಿ ವಾಸಿಸುವ ಹೆಣ್ಣು ಗಂಡು ಕೂಸು ಕೊನ್ನೆ ಅಲ್ಲದೆ ಹಾದಿ ಬೀದಿಯಲ್ಲಿ ಇರುವಂತಹ ತಗ್ಗುದಿನ್ಯಗಳು ಬಹಳ ಸುಂದರವಾಗಿ ಕಾಣುತ್ತಿದ್ದವು. ಇಂತಹ ಪ್ರಕೃತಿ ಸೌಂದರ್ಯಕ್ಕಿಂತಲೂ ಮಿಗಿಲಾಗಿ ನಮಗೆ ಏನು ಬೇಕು ಎಂದು ಕವಿಯು ವರ್ಣಿಸಿದ್ದಾರೆ. ಕೊನೆಯದಾಗಿ ವಿದ್ಯಾರ್ಥಿಗಳೇ, ಮಹಾಕಾಶ ಶಿರದ ಮೇಲೆ ಆಹಾ ಪೃಥ್ವಿ ರಮ್ಯ ಮುಂದೆ, ಭಾನುಭೂಮಿ ಹಪ್ಪಿದಲ್ಲಿ ಏನು ರಮ್ಯ ದೂರದಲ್ಲಿ. ನಮ್ಮ ತಲೆಯ ಮೇಲೆ ವಿಶಾಲವಾದಂತಹ ಆಕಾಶ ಇದೆ, ನಮ್ಮ ಕಣ್ಮುಂದೆ ಸುಂದರವಾದಂತಹ ಪೃಥ್ವಿ ಭೂಮಿ ಇದೆ. ಇವೆರಡು ದೂರದಲ್ಲಿ ಒಂದಕ್ಕೊಂದು ಹಪ್ಪಿಕೊಂಡಂತೆ ಬಹಳ ಸುಂದರವಾಗಿ ಕಾಣ್ತಾ ಇತ್ತು ಅಂತ ಕವಿ ಹೇಳ್ತಾರೆ. ಇಲ್ಲಿಗೆ ಈ ಪಾಠ ಮುಕ್ತಾಯಿತು, ಪದ್ಯ ಮುಕ್ತಾಯವಾಯಿತು. ವಿದ್ಯಾರ್ಥಿಗಳು ಈಗ ಎಷ್ಟು ಅರ್ಥ ಆಗಿದೆ ನಿಮಗೆ ಅಲ್ಲಿಗೆ ಒಂದಿಷ್ಟು ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೀನಿ. ಅಲ್ಲೇ ನಿಮಗೆ ನೀವೇ ಉತ್ತರಿಸುವಂತಹ ಒಂದು ಪ್ರಯತ್ನವನ್ನ ಮಾಡ್ಬೇಕು. ಮೊದಲನೇದಾಗಿ, ರಮ್ಯ ಸೃಷ್ಟಿ ಕವಿತೆಯಲ್ಲಿ ಯಾವ ಸಂದರ್ಭವನ್ನು ವರ್ಣಿಸಲಾಗಿದೆ ಹೇಳ್ಬೇಕು. ಈ ಪ್ರತಿಯೊಂದು ನುಡಿಯನ್ನು ಕೂಡ ಹೇಳುವಾಗ ನಾನು ಹೇಳ್ತಾ ಬಂದಿದ್ದೀನಿ, ರಮ್ಯ ಸೃಷ್ಟಿ ಕವಿತೆಯಲ್ಲಿ ಎಂತಹ ಅಥವಾ ಯಾವ ಸಂದರ್ಭವನ್ನು ಇಲ್ಲಿ ವರ್ಣಿಸಲಾಗ್ತದ. ಉತ್ತರವನ್ನ ಹೇಳೋದಾದ್ರೆ, ಮುಂಜಾವಿನ ಪ್ರಕೃತಿಯ ಸೂರ್ಯೋದಯದ ಪ್ರಭಾವವನ್ನ ಇಲ್ಲಿ ವರ್ಣಿಸಲಾಗ್ತದೆ. ಮುಂಜಾವಿನ ಪ್ರಕೃತಿಯ ಸೂರ್ಯೋದಯದ ಪ್ರಭಾವವನ್ನ ವರ್ಣಿಸಲಾಗ್ತದೆ ಅಥವಾ ಸೂರ್ಯೋದಯದ ಪ್ರಕೃತಿಯ ಸೌಂದರ್ಯವನ್ನ ಇಲ್ಲಿ ವರ್ಣಿಸಲಾಗಿದೆ ಅಂತ ಕೂಡ ನಾಡಿದ್ದು. ಎರಡನೇದಾಗಿ, ಸೂರ್ಯ ಎಲ್ಲಿ ವಿರಾಜಿಸುತ್ತಿದ್ದಾನೆ. ಬೇಗ ಉತ್ತರವನ್ನ ಹೇಳ್ರಿ. ಉತ್ತರವನ್ನ ನೋಡೋದಾದ್ರೆ, ಸೂರ್ಯನು ನಭಾಂಗಣದಲ್ಲಿ ವಿರಾಜಿಸುತ್ತಿದ್ದಾನೆ ಅಂತ ಹೇಳ್ಬೇಕು. ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ ನಾನು ಕೇಳ್ತಾನೆ. ಓಕೆ, ಒಂದ್ ಬಿಟ್ಟಿದ್ದೇನೆ. ಮೂರನೇದಿದೆ ಇನ್ನೊಂದು, ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ. ಸೂರ್ಯೋದಯದ ಸಂದರ್ಭದಲ್ಲಿ ಪ್ರಕೃತಿಯ ಸೌಂದರ್ಯ ಹೇಗೆ ಕಾಣಿಸ್ತಾ ಇದೆ ಹೇಳ್ಬೇಕು. ಸೂರ್ಯೋದಯದ ಪ್ರಕೃತಿಯು ಬಹಳ ರಮ್ಯವಾಗಿದೆ. ಮುಂಜಾವಿನ ಸೂರ್ಯನ ವಂಕಿರಣಗಳು ರತ್ನದಂತಹ ನೆಲದ ಮೇಲೆ ಪಸರಿಸಿ ಹಸಿರು ಹುಲ್ಲು ಮರಗಿಡಗಳು ಬಹಳ ಸುಂದರವಾಗಿ ಕಾಣ್ತಾ ಇದೆ ಅಂತ ಹೇಳ್ತೇನೆ. ಇನ್ನು ನಾಲ್ಕನೇದು, ಜೀವರಾಶಿಯ ವರ್ಣನೆ ರಮ್ಯ ಸೃಷ್ಟಿ ಕವನದಲ್ಲಿ ಹೇಗೆ ಮೂಡಿ ಬಂದಿದೆ. ಉತ್ತರವನ್ನು ಹೇಳೋದಾದ್ರೆ, ಜೀವರಾಶಿಯ ವರ್ಣನೆ ಹೇಗೆ ಮೂಡಿ ಬಂದಿದೆಪ್ಪ ಅಂತಂದ್ರೆ, ಮರದ ಸಾಲುಗಳನ್ನ ಮೇಕೆ ಮೇಯ್ತಾ ಇತ್ತು, ಹಕ್ಕಿಯು ರೆಕ್ಕೆಯನ್ನು ಬಿಚ್ಚಿಕೊಂಡು ಹಾರಾಡ್ತಾ ಇತ್ತು, ಎತ್ತು ಎಮ್ಮೆ ಆಡೋ ಅವು ಮನಸ್ಸು ಕೊಟ್ಟು ಬೇಯ್ತಾ ಇದ್ದು,
ಮನಸ್ಸು ಕೊಟ್ಟು ಮೇಯ್ತಾ ಇದ್ವು. ಗಂಡು ಹೆಣ್ಣುಗಳು ಕೂಡ ಹಾದಿ ಬೀದಿಯಲ್ಲಿರ್ತಕ್ಕಂಥ ದಿನಿದಿಬ್ಬಗಳು ಕೂಡ ಬಹಳ ಸುಂದರವಾಗಿ ಕಾಣ್ತಾ ಇತ್ತು. ಇದು ದಿನಿದಿಬ್ಬ ಬಿಟ್ಬಿಡ್ರಿ, ಅದ್ ಮೇಲೆ ಅಷ್ಟೇ ಬರೀರಿ. ಮರದ ಸಾಲುಗಳನ್ನ ಮೇಕೆ ಮೇಯುತ್ತಿರುವಂತ ರೀತಿ ಸುಂದರವಾಗಿತ್ತು. ಹಕ್ಕಿಗಳು ರೆಕ್ಕೆಯನ್ನು ಬೀಸಿಕೊಂಡು ಹಾರಾಡ್ತಾ ಇದ್ವು. ಎತ್ತು, ಎಮ್ಮೆ, ಆಡು, ಹಾವು ಮನಸ್ಸು ಕೊಟ್ಟು ನೈತಾ ಇದ್ವು. ಇದು ಜೀವರಾಶಿಗಳ ಒಂದು ವರ್ಣನೆ ಅಂತ ಹೇಳ್ತಾರೆ. ಚೆಲುವಿಗೆ ಮಿಗಿಲಿಲ್ಲ. ಕೊನೆಯದಾಗಿ ಯಾವುದರ ಚೆಲುವಿಗೆ ಮಿಗಿಲಿಲ್ಲ ಅಂತ ಕೇಳ್ತಾರೆ. ಸೂರ್ಯೋದಯದ ಪ್ರಕೃತಿಯ ಚೆಲುವಿಗೆ ಮಿಗಿಲಿಲ್ಲ ಅಂತ ಹೇಳ್ಬೇಕು. ವಿದ್ಯಾರ್ಥಿಗಳೇ, ಇದನ್ನ ನೀವು ಕಚ್ಚೆ ಒಳಗಡೆ ಬರ್ಕೊಂಡು ಬರ್ರಿ, ಮತ್ತೆ ಇದನ್ನ ಚರ್ಚೆ ಮಾಡ್ತಾ ಹೋಗಿ. ಎಲ್ಲರಿಗೂ ಧನ್ಯವಾದಗಳು. Hmm